ಕ್ಲಿಯರ್. ಇದಾದ್ಮೇಲೆ ಏನಪ್ಪಾ ಅಂದ್ರ ಬರ್ತಾವ ಇನ್ನ ಹೋಲ್ ನಂಬರ್ಸ್ ಆಯ್ತು, ನ್ಯಾಚುರಲ್ ನಂಬರ್ಸ್ ಆಯ್ತು, ಆಡ್ ನಂಬರ್ಸ್, ಇವನ್ ನಂಬರ್ಸ್, ಮತ್ತ ಪ್ರೈಮ್ ನಂಬರ್ಸ್, ಕೋ ಪ್ರೈಮ್ ನಂಬರ್ಸ್. ಇದಾದ್ಮೇಲೆ ಮತ್ತೆ ಬರ್ತಾವ್ರಿ ಎಲ್ಲಾ ಥಿಯರೀಸ್ ಬಾಳ ಬರ್ತಾವ ನಂಬರ್ಸ್ ಗಳ ಬಗ್ಗೆ. ಅದ್ರ ಬಗ್ಗೆ ಏನಪ್ಪಾ ಅಂದ್ರ ಬಾಳ್ ಡೀಪ್ ಹೋಗೋದ್ ಬೇಡ, ನಂಬರ್ಸ್ ಬಗ್ಗೆ ಬಾಳ್ ಡೀಪ್ ಹೋಗೋದ್ ಬೇಡ, ಎಲ್ಲಾ ಥಿಯರಿ ಐತಿ. ಥಿಯರಿ ಏನಪ್ಪಾ ಬಾಳ್ ಡೀಪ್ ಹೋಗೋದ್ ಬೇಡ. ಇದನ್ ಬಿಟ್ಟು ಏನಪ್ಪಾ ಅಂದ್ರ ರೇಷನಲ್ ನಂಬರ್ಸು, ಇರ್ರೇಷನಲ್ ನಂಬರ್ಸು, ಅದು ಇದು ಬಾಳ ಬರ್ತಾವ. ಅವ್ ಎಕ್ಸಾಮ್ದಾಗ ಏನಪ್ಪಾ ಜಾಸ್ತಿ ಫೋಕಸ್ಡ್ ಇಲ್ಲ. ಈಗ ನಂಬರ್ ಸಿಸ್ಟಮ್ದಾಗ ಇದನ್ ಬಿಟ್ಟ ಮತ್ತೇನು ಕ್ವಶನ್ ಕೇಳ್ಬೋದು, ಯಾವ್ಯಾವ್ದ್ರ ಮೇಲೆ ಕ್ವಶನ್ ಕೇಳ್ಬೋದು ಅಂದ್ರ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಅಂತ ಬರ್ತೈತಿ. ಆಲ್ಮೋಸ್ಟ್ ಗೊತ್ತಿರ್ತೈತಿ, ಆದ್ರೂ ಏನಪ್ಪಾ ರಿವಿಷನ್ ಮಾಡ್ಬಿಡ್ತೀನಿ. ಫೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ, ಫೇಸ್ ಅಂಡ್ ಪ್ಲೇಸ್, ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಸ್ಥಾನ ಬೆಲೆ ಮತ್ತು ಎಷ್ಟ ಮುಖ ಬೆಲೆ ಅಂತ ಬರ್ತೈತಿ. ಮುಖ ಬೆಲೆ ಮತ್ತು ಸ್ಥಾನ ಬೆಲೆ, ಇದು ಪಾಯಿಂಟ್ ನಂಬರ್ 2. ಅದ್ರ ಏನಪ್ಪಾ ಎರಡನೇ ಪಾಯಿಂಟ್ ಅದ ಬರ್ಕೋರಿ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ಏನ್ ನಂಬರ್ ಸಿಸ್ಟಮ್ ಸೆಕೆಂಡ್ ಪಾಯಿಂಟ್ ಅದ ಬರ್ಕೊಂಡ್ರಿ. ಹಾಗಾದ್ರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅಂತ ಐತಿ ಹೆಡ್ಡಿಂಗ. ಒಂದ್ ಯಾವ್ದೋ ಒಂದು ಸಂಖ್ಯೆ ಐತೆ ಅಂತ ತಿಳ್ಕೊ, 4 3 8 6 1 5 7 ಇದೊಂದು ಸಂಖ್ಯೆ ಐತಿ. ಏನ 4,38,601 ಇದು ಸಂಖ್ಯೆ ಐತಿ. ಈ ಸಂಖ್ಯೆಯಲ್ಲಿ 5ರ ಒಂದು ಸ್ಥಾನ ಬೆಲೆ ಅಂದ್ರ ಏನಾಗ್ತೈತ್ರಿ? ಓಕೆ, 5ರ ಸ್ಥಾನ ಬೆಲೆ ಅಂದ್ರೆ ಎಷ್ಟಾಗ್ತೈತ್ರಿ? 5ರ ಸ್ಥಾನ ಬೆಲೆ ಅಂದ್ರೆ 5 ಯಾವ ಸ್ಥಾನದಾಗ ಐತಿ? ಬಿಡಿ ಸ್ಥಾನ. ಬಿಡಿ ಸ್ಥಾನ ಅಂದ್ರೆ ಇದು ಸಂಖ್ಯೆ ಎಷ್ಟಾಗ್ತೈತಿ? 5 ಆಗ್ತೈತಿ. 5ರ ಸ್ಥಾನ ಬೆಲೆ ಅಂದ್ರೆ 5 ಬಿಡಿ ಸ್ಥಾನದಾಗ ಐತಿ, 5 ಆಗ್ತೈತಿ ಸ್ಥಾನ ಬೆಲೆ. ಹಾಗಾದ್ರೆ 1ರ ಸ್ಥಾನ ಬೆಲೆ ಅಂದ್ರೆ ಎಷ್ಟಾಗ್ತೈತ್ರಿ? 1 ಯಾವ ಸ್ಥಾನದಾಗ ಐತಿ? ಯಾವ ಸ್ಥಾನದಾಗ ಐತ್ರಿ? 10ರ ಸ್ಥಾನದಾಗ ಐತಿ. 10ರ ಸ್ಥಾನದಾಗ ಐತಿ ಅಂದ್ರ ಇದೇನಾಗ್ತೈತಿ? ಇದರ ವ್ಯಾಲ್ಯೂ ಬಂದ್ಬಿಟ್ಟು 10 ಆಗ್ತೈತಿ. 6ರ ಸ್ಥಾನ ಬೆಲೆ ಎಷ್ಟಾಗ್ತೈತ್ರಿ? ಎಷ್ಟು? 600 100ರ ಸ್ಥಾನದಾಗ ಐತಿ ಅಂದ್ರೆ ಇದಾಗುತ್ತೆ 600 ಏನಪ್ಪಾ ಅಂದ್ರ 6ರ ಸ್ಥಾನ ಬೆಲೆ ಆಗ್ತೈತಿ. ನೆಕ್ಸ್ಟ್ 8ರ ಸ್ಥಾನ ಬೆಲೆ ಎಷ್ಟು ಹೇಳ್ರಿ? 8ರ ಸ್ಥಾನ ಬೆಲೆ ಎಷ್ಟು? 8 1000ದ ಸ್ಥಾನದಾಗ ಐತಿ. ಹಾಗಾಗಿ 4ರ ಬಾಜುಕ್ ಏನ್ರಿ? 3 0 4,000 ಆಕೈತಿ. 30,000 ಸ್ಥಾನದಾಗ ಐತಿ. ಹಾಗಾಗಿ 3ರ ಬಾಜುಕ ಎಷ್ಟು ಸಂಖ್ಯೆ ಅದಾವಲ್ಲ ಅಷ್ಟು 0ನ ಬರೀಬೇಕು. 1 2 3 4. ನೆಕ್ಸ್ಟ್ 4 ಐತಿ. 4 ಲಕ್ಷದ ಸ್ಥಾನದಾಗ ಐತಿ. ಹಾಗ 4 ಬರದ 4ರ ಬಾಜುಕ್ 1 2 3 4 5 5 ಸಂಖ್ಯೆ ಅದಾವ ಅಂದ್ರೆ 5 0ನ ಬರೀಬೇಕು. ಸೊ 4ರ ಸ್ಥಾನ ಬೆಲೆ ಎಷ್ಟು ಬರ್ತೈತಿ? 4 ಲಕ್ಷ. 4 ಲಕ್ಷ 4ರ ಸ್ಥಾನ ಬೆಲೆ. ಹೌದು, ಸ್ಥಾನ ಬೆಲೆ 4 ಲಕ್ಷ. 3 ಸ್ಥಾನ ಬೆಲೆ 3,30,000 ಆಗ್ತೈತಿ. ಇದನ್ನ ಸ್ಥಾನ ಬೆಲೆ. ಮುಖ ಬೆಲೆ ಅಂದ್ರ ಇದೇನ? ಪ್ಲೇಸ್ ವ್ಯಾಲ್ಯೂ. ಕೆಳಗಿಂದ ಏನಿದು? ಪ್ಲೇಸ್ ವ್ಯಾಲ್ಯೂ. ಇನ್ನ ಮುಖ ಬೆಲೆ ಅಂದ್ರೆ ಹಾಗಾದ್ರೆ 5ರ ಮುಖ ಬೆಲೆ ಎಷ್ಟಾಗ್ತೈತಿ? ಮುಖ ಮುಖ ಅಂದ್ರೆ ಏನು? ಫೇಸ್. ಫೇಸ್ ಅಂದ್ರ ಅದು ಏನ್ ಇರ್ತೈತಿಲ್ಲ ಅದ ಸಂಖ್ಯೆ ಆಗ್ತೈತಿ. ಈಗ 5ರ ಮುಖ ಬೆಲೆ ಅಂದ್ರೆ ಎಷ್ಟಾಗ್ತೈತಿ? ಹಂಗಾರೆ ಅದು 5 ಆಗ್ತೈತಿ. 5ರ ಮುಖ ಬೆಲೆ ಅಂದ್ರೆ ಅದೇನು ಚೇಂಜಸ್ ಆಗಂಗಿಲ್ಲ. ಮುಖ ಬೆಲೆ ಅಂದ್ರೆ ಎಷ್ಟು ಇರ್ತೈತಿಲ್ಲ ಅದ ಆಗ್ತೈತಿ, ಏನು ಚೇಂಜಸ್ ಆಗಂಗಿಲ್ಲ. 5ರ ಮುಖ ಬೆಲೆ ಅಂದ್ರೆ 5 ಆಗ್ತೈತಿ. 1ರ ಮುಖ ಬೆಲೆ ಎಷ್ಟು ಆಗ್ತೈತ್ರಿ? 1 ಆಗ್ತೈತಿ. 6ರ ಮುಖ ಬೆಲೆ 6 ಆಗ್ತೈತಿ. 8ರ ಮುಖ ಬೆಲೆ ಎಷ್ಟು? 8 ಆಗ್ತೈತಿ. 3 ಮುಖ ಬೆಲೆ 3 ಆಗ್ತೈತ್ರಿ. 4ರ ಮುಖ ಬೆಲೆ 4 ಆಗ್ತೈತಿ. ಮುಖ ಬೆಲೆ ಯಾವತ್ತಿದ್ರು ಚೇಂಜ್ ಆಗಂಗಿಲ್ಲ. ಆ ಸಂಖ್ಯೆ ಏನಿರ್ತಾವಲ್ಲ ಅವ ಆಗ್ತವ್ರಿ. ಸ್ಥಾನ ಬೆಲೆ ಅಂದ್ರೆ ಚೇಂಜ್ ಆಗ್ತೈತಿ. ಸ್ಥಾನ ಬೆಲೆ ಅಂದ್ರೆ ಯಾವ ಸ್ಥಾನದಲ್ಲಿ ಐತಲ್ಲ ಅದ್ರದ ವ್ಯಾಲ್ಯೂ ಆಗ್ತೈತಿ. ಮುಖ ಬೆಲೆ ಇಲ್ಲ. 5ರ ಮುಖ ಬೆಲೆ ಅಂದ್ರೆ 5 ಆಗ್ತೈತಿ. 4ರ ಮುಖ ಬೆಲೆ 4 ಆಗ್ತೈತಿ. ಚೇಂಜಸ್ ಆಗಂಗಿಲ್ಲ. ಸ್ಥಾನ ಬೆಲೆ ಯಾವತ್ತಿದ್ರು, ಮುಖ ಬೆಲೆ ಯಾವತ್ತಿದ್ರು ಚೇಂಜ್ ಆಗಂಗಿಲ್ಲ. ಸ್ಥಾನ ಬೆಲೆ ಮಾತ್ರ ಚೇಂಜ್ ಆಗ್ತೈತಿ. ಹೌದಾ? ಇದ್ರ ಕ್ವಶನ್ ಏನ್ ಕೇಳ್ತಾರಪ್ಪ ಅಂದ್ರ ಹಾಗಾದ್ರೆ 4ರ ಸ್ಥಾನ ಬೆಲೆ, 4ರ ಸ್ಥಾನ ಬೆಲೆ ಮತ್ತು 8ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. 4ರ ಸ್ಥಾನ ಬೆಲೆ ಮತ್ತು 8ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. 4ರ ಸ್ಥಾನ ಬೆಲೆ ಮತ್ತು 8ರ ಸ್ಥಾನ ಬೆಲೆ ಮೊತ್ತ ಎಷ್ಟು? ಹಿಂಗ್ ಕ್ವಶನ್ ಕೇಳ್ತಾನೆ. 4,38,615 ಕೊಟ್ಟು 4ರ ಸ್ಥಾನ ಬೆಲೆ ಮತ್ತು 8ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. ಅದು ಎಷ್ಟಾಗ್ತೈತಿ? 4ರ ಸ್ಥಾನ ಬೆಲೆ ಅಂದ್ರ ಎಲ್ಲಿತ್ತು? 4 ನೋಡ್ರಿ, 4 ಲಕ್ಷ ಸ್ಥಾನ ಐತಿ ಅಂದ್ರೆ 4 ಲಕ್ಷ ಆಯ್ತು. ಹೌದಾ? 8ರ ಸ್ಥಾನ ಬೆಲೆ ಅಂದ್ರೆ 8 ಎಷ್ಟೈತೆ ಅಂದ್ರೆ ಇಲ್ಲಿ ಐತಿ. 8 ಇಲ್ಲ ಇಲ್ಲಿ ಐತಿ. ಇಲ್ಲಿ 8ರ ಜಾಗ 4 ಬರೋದ್ರ ನೀವು ಯಾರು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ ನೋಡ್ಲಿ. ಇಲ್ಲಿ 8ರ ಸ್ಥಾನ ಬೆಲೆ 8,000 ಆಗ್ತೈತಿ. ಹೌದಾ? 8,000 ಐತಿ. ಸೊ 4ರ ಸ್ಥಾನ ಬೆಲೆ 4 ಲಕ್ಷ ಆಗ್ತೈತಿ.
ಸೊ 4 ಲಕ್ಷಕ್ಕೆ ಎಷ್ಟು ಕೂಡಿಸ್ಬೇಕು? ಬಿಡಿ 10, 100, 1000, ಲಕ್ಷ 8,000 ಕೂಡಿಸ್ಬೇಕು. 8,000 ಕೂಡಿಸಿದ್ರೆ ಏನ್ ಬರ್ತೈತಿ? ಮೊತ್ತ ಬರ್ತೈತಿ. ಅದ್ರ 4,08,000. ಓಕೆ, 8,000 4,08,000 ಮೊತ್ತ ಆಗ್ತೈತಿ. ಈ ರೀತಿ ಕ್ವಶನ್ ಕೇಳ್ತಾನೆ. ಹಿಂಗ ಸಂಖ್ಯೆ ಕೊಟ್ಬಿಟ್ಟು ಹಿಂಗೆ ಕೇರ್ ಅಂದ್ರೆ ನಾವು ಏನಪ್ಪಾ ಸಂಖ್ಯೆ ಸ್ಥಾನ ಬೆಲೆ ಅಂತ ತಗೊಂಡು ಅವನ್ನ ಕೂಡಿಸ್ಬೇಕು. ಕ್ಲಿಯರ್ ಆಗಿ ಅನ್ಕೋತೀನಿ. ಎಲ್ಲ ಸಣ್ಣ ಸಣ್ಣ ಪಾಯಿಂಟ್ಗಳು ಇವು. ಸಿಂಪಲ್ ಪಾಯಿಂಟ್ಗಳು ಏನಪ್ಪಾ ಅಂದ್ರೆ ನಾವು ತಪ್ಪಾಗ್ತೀವಿ ಎಕ್ಸಾಮ್ ಅಲ್ಲಿ. ಹೌದಾ? ಹಾಗಾದ್ರೆ ಕ್ವಶನ್ ನಂಬರ್ 1 ಇದ್ರ ಮ್ಯಾಗ ಕ್ವಶನ್ ಕೇಳ್ತಾನ. 1,4,3.52. ಹಾಗಾದರೆ 4ರ ಸ್ಥಾನ ಬೆಲೆ ಮತ್ತು 5ರ ಮುಖ ಬೆಲೆಯ ಮೊತ್ತ ಎಷ್ಟು? 4ರ ಸ್ಥಾನ ಬೆಲೆ ಮತ್ತು 5ರ ಮುಖ ಬೆಲೆಯ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ.